ಮಕ್ಕಳೇ, ಪಾಂಡವರು ವಿದುರನ ಒಂದು ಚಾಣಾಕ್ಷತನದಿಂದ ಅರಗಿನ ಮನೆಯಲ್ಲಿ ಸುಟ್ಟು ಹೋಗದೆ ತಪ್ಪಿಸಿಕೊಂಡು ಅರಣ್ಯವನ್ನು ಸೇರ್ತಾರೆ ಸುರಂಗದ ಮಾರ್ಗದ ಮೂಲಕ. ಬೆಳಗಾಗುವಷ್ಟರಲ್ಲಿ ಅರಣ್ಯದಲ್ಲಿ ಇರ್ತಾರೆ. ಅಲ್ಲಿಯೇ ಕಂದಮೂಲಗಳನ್ನು ತಿಂದು ಅವರಿಗೆ ಅಭ್ಯಾಸವಿದ್ದಂಥದ್ದು. ಇದ್ದಂತಹ ಸಂದರ್ಭದಲ್ಲಿ ಹತ್ತಿರದಲ್ಲಿಯೇ ಇದ್ದಂತಹ ಹಿಡಂಬ ಎನ್ನತಕ್ಕಂಥ ರಕ್ಕಸನಿಗೆ ಈ ಮಾನವರ ವಾಸನೆ ಬರ್ತದೆ. ಓಹೋ, ಮಾನವರೆಲ್ಲೋ ಬಂದಿದ್ದಾರೆ, ಇಲ್ಲಿ ತನಗೆ ಒಳ್ಳೆಯ ಆಹಾರ ಆಗ್ತದೆ. ಈಗ ಯಾರೇ ಇರಲಿ, ಕ್ಷುಲ್ಲಕರಾದಂತಹ ಮಾನವರನ್ನು ಹಿಡಿದು ತರುವುದು ದೊಡ್ಡದಲ್ಲ, ಅವರನ್ನು ತರಬೇಕು ಎಂಬುದಾಗಿ ತನ್ನ ತಂಗಿಯಾದಂಥ ಹಿಡಿಂಬೆಯನ್ನು ಕರೆದು, ತಂಗಿ ಹೋಗಿ ಬಾ, ಆ ಮಾನವರನ್ನು ಎಳೆದು ಸಂತೋಷದಿಂದ ತಿನ್ನೋಣ ಹೇಳಿ ಅವಳನ್ನು ಕಳಿಸ್ತಾನೆ. ಅವಳು ರಕ್ಕಸಿ ಹೋಗ್ತಾಳೆ. ಸಮೀಪದಲ್ಲಿ ಅರಣ್ಯದಲ್ಲಿ ಕುಂತಿ ಐವರು ಪಾಂಡವರು ಮಲಗಿರುತ್ತಾರೆ. ಹೋಗಿ ನೋಡಿದಾಗ ಭೀಮಸೇನನ್ನು ನೋಡಿದಾಗ ಇವಳಿಗೆ ಆಕರ್ಷಣೀಯವಾಗಿ ಕಾಣ್ತಾನೆ. ಅವನ ಸದೃಢವಾದಂತಹ ದೇಹ, ಅಗಲವಾದಂತಹ ಮುಖ ಕೊಪ್ಪುವಂತಹ ಮೀಸೆ, ನೀಳವಾದಂತಹ ಕೈಕಾಲುಗಳು. ಆ ಹಿಡಿಂಬಿಗೆ ಭೀಮನನ್ನು ಕಂಡು ಇವರನ್ನು ಕೊಲ್ಲಬಾರದು, ಇವಳನ್ನು ತಾನು ಗಂಡನನ್ನಾಗಿ ಮಾಡಿಕೊಳ್ಳಬೇಕು ಎಂಬಂಥ ಆಸೆ ಮನಸ್ಸಿನಲ್ಲಿ ಮೂಡುತ್ತದೆ. ಆಗ ಅವಳು ಆಲೋಚಿಸ್ತಾಳೆ, ಇವರೆಲ್ಲರೂ ಏಳುವಷ್ಟರಲ್ಲಿ ತಾನು ಸುಂದರಾಂಗಿ ಆಗಬೇಕು, ಈ ರಕ್ಕಸ ರೂಪದಲ್ಲಿ ಇರಬಾರದು ಅಂಥೇಳಿ ಸುಂದರ ರೂಪದಲ್ಲಿ ಹೆಣ್ಣಾಗಿ ಆ ಪಾಂಡವರ ಭೀಮಸೇನನ ಎದುರಿನಲ್ಲಿ ಓಡಾಡ್ತಾಳೆ. ನಿಧಾನವಾಗಿ ಭೀಮಸೇನನ್ನು ಧ್ವನಿಯ ಮೂಲಕ ಎಬ್ಬಿಸ್ತಾಳೆ. ಭೀಮ ನೋಡ್ತಾನೆ, ಓ ನೀನೆಲ್ಲಿ? ಆಗ ಅವಳು ತನಗಾದಂತಹ ಅನುಭವ, ತಾನು ಬಂದಂತಹ ಕಾರಣವನ್ನು ಸರಿಯಾಗಿ ಭೀಮಸೇನನಿಗೆ ಹೇಳ್ತಾಳೆ. ಮತ್ತು ತಾನು ಭೀಮಸೇನನಲ್ಲಿ ಮೋಹಗೊಂಡ ವಿಷಯವನ್ನು ಹೇಳಿಬಿಡ್ತಾಳೆ. ಅಷ್ಟರಲ್ಲಿ ತಂಗಿ ಇನ್ನೂ ಬರಲಿಲ್ಲ ಎಂಬ ಕಾರಣದಿಂದ ಹಿಡಂಬಾಸುರ ಬರ್ತಾನೆ. ಏನೇ, ಅವರನ್ನು ತಿನ್ನುವುದಕ್ಕೆ ತೆಗೆದುಕೊಂಡು ಬಾ ಅಂತಂದರೆ ಮಾತನಾಡ್ತಾ ಇದ್ದೀಯೇ? ಅವನಿಗೆ ತಂಗಿಯ ಮೇಲೆ ಸಂಶಯ ಬರ್ತದೆ. ಅವರ ಪ್ರವೃತ್ತಿ ಹಾಗೆ ಅಂತ ಗೊತ್ತಿರ್ತದೆ ಅವನಿಗೆ. ಹಾಗಾಗಿ ಅವನು ಸಿಟ್ಟಾಗ್ತಾನೆ, ತಂಗಿಯನ್ನು ಹೊಡೆಯಲಿಕ್ಕೆ ಹೋಗ್ತಾನೆ. ಆಗ ಭೀಮ ಹೇಳ್ತಾನೆ, ರಕ್ಕಸನೆಂಬ ಸೊಕ್ಕು ಬೇಡ ನಿನಗೆ. ಹೆಣ್ಣಿನ ಮೇಲೆ ಯಾರೇ ಕೈ ಮಾಡಿದ್ರೂ ತಾನು ಅವರನ್ನು ರಕ್ಷಿಸುತ್ತೇನೆ ಅಂತ ಹೇಳ್ತಾನೆ. ಆಗ ಹಿಡಂಬಾಸುರ ಹೇಳ್ತಾನೆ, ನನ್ನಂಥ ರಕ್ಕಸನ ಮುಂದೆ ಈ ಹುಲುಮಾನವ ನೀನು, ನಿನ್ನ ಆಟವೇನೋ? ಆಗ ಭೀಮಸೇನ ಹಿಡಂಬಾಸುರನ ಮೇಲೆ ಆಕ್ರಮಣ ಮಾಡ್ತಾನೆ. ಇಬ್ಬರು ಹೊಡೆದಾಡ್ಕೊಳ್ತಾರೆ. ಇತ್ತ ಕಡೆಯಲ್ಲಿ ಪಾಂಡವರಿಗೂ ಎಚ್ಚರ ಆಗ್ತದೆ. ಆಗ ಅರ್ಜುನನಿಗೆ ಅದು ತಿಳಿಯುತ್ತದೆ, ಭೀಮಸೇನ ಕೊಲ್ಲಬೇಕು ಅಂತಿದ್ರೂ ಸಹಿತ ಈ ಹಿಡಂಬಾಸುರನೊಂದಿಗೆ ಆಟ ಆಡ್ತಾ ಇದ್ದಾನೆ, ನಿಜವಾಗಿ ಹೋರಾಟ ಮಾಡ್ತಾ ಇಲ್ಲ ಅಂಥೇಳಿ ಕೊನೆಯಲ್ಲಿ ಹೆಚ್ಚು ವೇಳೆ ಮಾಡಬೇಡ ಅಂತ ಹೇಳಿದಾಗ ಭೀಮಸೇನ ಆ ರಕ್ಕಸನನ್ನು ಹಿಡಿದು ಕೊಂದು ಬಿಡ್ತಾನೆ. ನಂತರದಲ್ಲಿ ಆ ಹಿಡಂಬೆ ಕುಂತಿಯ ಕಾಲಿಗೆ ಬಂದು ಬೀಳ್ತಾಳೆ. ತಾನು ಬಂದಂತಹ ಕಾರಣ, ಮೋಹಗೊಂಡಂತಹ ಕಾರಣವನ್ನು ತಿಳಿಸಿ ತನಗೆ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಬೇಡಿಕೊಡ್ತಾಳೆ. ಆಗ ಧರ್ಮರಾಜನನ್ನು ಕುಂತಿ ನೋಡ್ತಾಳೆ. ಕ್ಷತ್ರಿಯರಾದವರಿಗೆ ಇದು
ವಿರೋಧವಲ್ಲ, ಸಮ್ಮತವೇ ಎಂಬುದಾಗಿ ಅವನು ಸೂಚನೆ ಕೊಡ್ತಾನೆ. ನಂತರ ಕುಂತಿ ಭೀಮಸೇನನನ್ನು ಕೇಳ್ತಾಳೆ. ಆಗ ಭೀಮ ಹೇಳುವುದು, ಅಣ್ಣಂದಿರನ್ನು ಬಿಟ್ಟು ತಾನು. ಆಗ ಇಲ್ಲ, ಮೋಹಿತಳಾಗಿ ಬಂದಂತಹ ಅವಳನ್ನು ನಾವು ನೋಯಿಸುವುದು ಸರಿಯಲ್ಲ. ಕ್ಷತ್ರಿಯರಾದಂತಹ ವೀರರಾದಂಥವರಿಗೆ ಶೋಭಿಸುವಂಥದ್ದೇ ಇದು. ಹಾಗಾಗಿ ನೀನು ಅವಳನ್ನು ವರಿಸಬಹುದು ಎಂಬುದಾಗಿ ಕುಂತಿ ಭೀಮಸೇನಿಗೆ ಹೇಳ್ತಾಳೆ. ನಂತರದಲ್ಲಿ ಅವರು ಒಪ್ಪಿಕೊಳ್ತಾರೆ. ಹಾಗೆ ರಾತ್ರಿ ಆಗ್ತದೆ. ಹಿಡಿಂಬೆ ಕುಂತಿದೇವಿಯ ಸೇವೆಯನ್ನು ರಾತ್ರಿ ಮಾಡ್ತಾಳೆ, ಕೈಕಾಲುಗಳನ್ನು ಒತ್ತಾಳೆ. ಆಗ ಕುಂತಿ ಹೇಳ್ತಾಳೆ, ಎಲ್ಲ ರಕ್ಕಸರು ಕೆಟ್ಟವರಲ್ಲ. ಅಷ್ಟರಲ್ಲಿ ಅರ್ಜುನನು ಜಾಣಂತನದ ಉತ್ತರವನ್ನು ಕೊಡ್ತಾನೆ, ಎಲ್ಲ ಮನುಷ್ಯರು ಒಳ್ಳೆಯವರಲ್ಲ. ಹೇಗಂತೇಳಿ ಅವರು ಒಳ್ಳೆಯ ಖುಷಿಯ ವಾತಾವರಣ. ನಂತರ ಬೆಳಗಾದ ಕೂಡಲೇ ಭೀಮಸೇನ ಮತ್ತು ಹಿಡಿಂಬೆಗೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬರುವುದಕ್ಕೆ ಬರ್ತಾರೆ. ಹಿಡಿಂಬೆ ಅರಣ್ಯದಲ್ಲಿ ಹೋಗಿ ತಂದಂತಹ ಮಲ್ಲಿಗೆ ಹೂವುಗಳನ್ನು ಮಾಲೆಯಾಗಿ ಮಾಡ್ತಾಳೆ. ಕುಂತಿ ದೇವಿಯ ಸನ್ನಿಧಿಯಲ್ಲಿ ಧರ್ಮರಾಜನ ಒಪ್ಪಿಗೆಯಂತೆ ಭೀಮಸೇನ ಹಿಡಿಂಬೆಯರಿಗೆ ವಿವಾಹವಾಗ್ತದೆ. ಎಲ್ಲರಿಗೂ ವಂದಿಸಿ ಅವರಿಬ್ಬರು ಹೊರಗೆ ಹೋಗ್ತಾರೆ. ಹೋಗುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೆ ಧರ್ಮರಾಜ. ಯಾವುದೇ ಸಂದರ್ಭದಲ್ಲಿ, ಸಂಜೆಯ ಸಂದರ್ಭದಲ್ಲಿ, ರಾತ್ರಿಯ ಸಂದರ್ಭದಲ್ಲಿ ಭೀಮಸೇನ ನಮ್ಮೊಂದಿಗಿರತಕ್ಕದ್ದು. ಹಿಡಿಂಬೆ ಒಪ್ಪುತ್ತಾಳೆ, ಹೊರಗೆ ಹೋಗ್ತಾರೆ. ಹೀಗೆ ಅವರು ದಿನ ಕಳೀತಾ ಇರುವಾಗ ರಕ್ಕಸರವರು ಹಿಡಿಂಬೆಗೆ ಒಬ್ಬ ಮಗ ಜನಿಸುತ್ತಾನೆ. 2 ತಿಂಗಳಲ್ಲಿ ಆ ಹುಡುಗನಿಗೆ ಘಟೋತ್ಕಚ ಎಂಬುದಾಗಿ ಹೆಸರನ್ನು ಇಡ್ತಾರೆ. ಅವನು ಕೂಡ ಬೆಳೀತಾ ಇರ್ತಾನೆ. ರಕ್ಕಸರು ಬೆಳೆಯುವುದು ಕೂಡ ಭಾಳ ವೇಗವಾಗಿ. ಸ್ವಲ್ಪ ದೊಡ್ಡವನಾಗಿ ಅವನು ಹೇಳ್ತಾನೆ, ಪಾಂಡವರಲ್ಲಿ ಬಂದು ಧರ್ಮರಾಜ ಭೀಮಾದಿಗಳಲ್ಲಿ ಹೇಳ್ತಾನೆ, ತಾನು ಅವರಿಗೆ ಆಗಾಗಲೇ ಕೆಲವು ಸಂಸ್ಕಾರವನ್ನು, ಕೆಲವು ಶಿಕ್ಷಣವನ್ನು, ಕೆಲವು ವಿದ್ಯೆಗಳನ್ನು ಭೀಮಾದಿಗಳು ಕಲಿಸಿಕೊಟ್ಟಿರ್ತಾರೆ. ಅವನು ತಾನನ್ನು ಸ್ಮರಿಸಿದಾಗ, ಕರೆದಾಗ ತಾನು ಬರುತ್ತೇನೆ ಎಂಬುದಾಗಿ ಧರ್ಮರಾಜನಿಗೆ ವಂದಿಸಿ, ಭೀಮ, ಅರ್ಜುನ, ನಕುಲ ಸಹಾದಿಗಳಿಗೆ ಕುಂತಿಗೆ ವಂದಿಸಿ ಹೊರಟು ಹೋಗ್ತಾನೆ. ಇದು ಪಾಂಡವರ ಒಂದು ಕತೆ. ನಂತರ ಅವರು ಹಾಗೆಯೇ ಏಕಚಕ್ರ ನಗರಕ್ಕೆ ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾರೆ. ಕಥೆಯನ್ನು ತಿಳಿದುಕೊಳ್ಳೋಣ. ಮಹಾಭಾರತ ಕಥೆಯನ್ನು ತಿಳಿದುಕೊಳ್ಳುವುದು, ನಮ್ಮ ಧರ್ಮಗ್ರಂಥವನ್ನು ತಿಳಿದುಕೊಳ್ಳುವುದು ಭಾಳ ಉತ್ತಮವಾದಂಥದ್ದು ಅಂದು ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.